ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಆಚೆ ಬಂದಿದ್ದಾರೆ. ಏನಾಯ್ತು ಅಸಲಿಗೆ ವಿಡಿಯೋವನ್ನ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಬಹಳ ಪ್ರಬಲ ಒಂದು ಸ್ಪರ್ಧಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಈ ಒಂದು ಸೀಸನ್ ನಲ್ಲಿ ವಿನ್ನರ್ ಯಾರು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲೂ ತ್ರಿವಿಕ್ರಮ್ ಅನ್ನೋ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪ್ರಬಲವಾಗಿ ಆಟವನ್ನು ಆಡಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ನೀಡುತ್ತಿರುವಂತಹ ತ್ರಿವಿಕ್ರಮ್ ಅವರು ದಿಢೀರೆಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಅಸಲಿಗೆ ಏನಾಯಿತು ಎನ್ನುವುದು ಇದುವರೆಗೂ ಗೊತ್ತಿಲ್ಲ ವೀಕ್ಷಕರೇ. ಬಿಗ್ ಬಾಸ್ ಆದೇಶದಂತೆ ಅವರ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ರ ಅನ್ನುವ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಳೆದ ಒಂದು 2 ದಿನಗಳ ಹಿಂದೆ ಇದೇ ಒಂದು ವೈಯಕ್ತಿಕ ಕಾರಣಗಳಿಂದ ಫ್ಯಾಮಿಲಿಯ ಒಂದು ಪ್ರಾಬ್ಲಮ್ಗೋಸ್ಕರ ಗೋಲ್ಡ್ ಸುರೇಶ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಾಗಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವನ್ನ ನಿಭಾಯಿಸಿ ಒಂದು ಒಳ್ಳೆಯ ಕ್ಯಾಪ್ಟನ್ ಆಗಿದ್ದಂತಹ ಗೋಲ್ಡ್ ಸುರೇಶ್ ಅವರು ಇದೀಗ ಏಕಾಏಕಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ. ಅದೇ ರೀತಿಯಾಗಿ ತ್ರಿವಿಕ್ರಮ್ ಅವರು ಕೂಡ ಆಚೆ ಹೋಗಿದ್ದಾರೆ. ಸೊ ಅಸಲಿಗೆ ಉಳಿದ ಸ್ಪರ್ಧಿಗಳೆಲ್ಲ ನಿಜಕ್ಕೂ ಕಣ್ಣೀರನ್ನ ಇಟ್ಟಿದ್ದಾರೆ ಗೋಲ್ಡ್ ಸುರೇಶ್ ರೀತಿಯಾಗಿ. ಸೊ ತ್ರಿವಿಕ್ರಮ್ ಅವರು ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರ ಜೊತೆ ಒಡನಾಟವನ್ನ ಹೊಂದಿದ್ದಂತಹ ಒಬ್ಬ ಏಕೈಕ ಸ್ಪರ್ಧಿ ತ್ರಿವಿಕ್ರಮ್. ಅವರ ಮಾತಿನ ಶೈಲಿ ಆಗಿರ್ಬೋದು, ಆಟ ಆಡುವ ಒಂದು ಇದು, ಸೊ ಜಗಳಕ್ಕೆ ನಿಂತರೆ ಎಲ್ಲರನ್ನು ಸಮಾಧಾನ ಪಡಿಸುವಂತಹ ಒಂದು ಟ್ಯಾಲೆಂಟ್ ತ್ರಿವಿಕ್ರಮ್ ಅವರಿಗೆ ಇತ್ತು. ಹಾಗಾಗಿ ತ್ರಿವಿಕ್ರಮ್ ಅವರು ಕಣ್ಣೀರಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ನಿಜಕ್ಕೂ ಅವರ ಪ್ರೀತಿಸುವಂತಹ ಅಭಿಮಾನಿಗಳಿಗೆ ಹಾಗೆ ಅವರಿಗೆ ವೋಟ್ ಮಾಡಿದಂತಹ ಎಲ್ಲರೂ ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ಅದರಲ್ಲೂ ಜೊತೆಯಲ್ಲೇ ಇದ್ದಂತಹ ಭವ್ಯ ಗೌಡ ಕೂಡ ಬಿಕ್ಕಿ ಹತ್ತಿದ್ದಾರೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸೊ ಕೊನೆಗೂ ಬಿಗ್ ಬಾಸ್ ಮನೆಯಿಂದ ಮತ್ತೊಬ್ಬ ಸ್ಪರ್ಧಿ ತ್ರಿವಿಕ್ರಮ್ ಅವರು ಆಚೆ ಬಂದಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಈ ವಿಡಿಯೋ ನೋಡಿದವರು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.